ನಂಗೆ ನಿಜವಾಗ್ಲೂ ಏನು ಮಾತಾಡ್ಬೇಕಂತ ಗೊತ್ತಾಗ್ತದೆ. ಅದೇ ಎಲ್ಲರೂ ಎಂಜಾಯ್ ಮಾಡ್ತಿರೋದು ನೋಡಿದೆ. ಬಟ್ ನನ್ನ ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ. ಸಖತ್ ಖುಷಿ ಆಗ್ತಿದೆ. ಇವತ್ತು ಇಷ್ಟೆಲ್ಲ ಸಂಭ್ರಮಿಸ್ತವ್ರೆ, ಎಷ್ಟು ಖುಷಿ ಪಡ್ತವ್ರೆ, ಆ ಸಿನಿಮಾನ ಇಷ್ಟಪಡ್ತವ್ರೆ. ನನಗೆ ಗೊತ್ತಾಗಿಲ್ಲ ನಿಜವಾಗ್ಲೂ. ಒಂದ್ ಕಡೆ ಈ ತರದೊಂದು ನೋಡೋಕೆ ಜನ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಚಪ್ಪಾಳೆ ಆ ಒಂದು ಪಾತ್ರದ ವೇರಿಯೇಷನ್ಸ್ ಬಗ್ಗೆ ಇಲ್ಲ, ಖಂಡಿತ ಇದಕ್ಕೆಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೇ ರೋಹಿತ್ ಸರ್ಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು, ನನ್ನನ್ನು ಮೋಲ್ಡ್ ಮಾಡಿ ಆ ಆ್ಯಕ್ಟಿಂಗ್ ಡಿಫ್ರೆಂಟಾಗಿ ಮಾಡಿಸಿ. ಆ್ಯಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ನೆನ್ಸ್ಕೊತಾ ಇದ್ರೆ ನಿಜವಾಗ್ಲೂ ಎಲ್ಲರನ್ನೂ ನೆನ್ಸ್ಕೊಬೇಕು. ಇವತ್ತು ಇಷ್ಟೆಲ್ಲ ಈ ಮಟ್ಟಿಗೆ ಇದೆ ಅಂದ್ರೆ ಎಲ್ಲರೂ ಕಾರಣ. ಸಿನಿಮಾ ನೋಡ್ಕೊಂಡು ಜನ ಹೇಳ್ತಿರೋದು ಈ ವರ್ಷದ ಗೆಲುವಿನ ಹಿಟ್ಟಿಗೆ ಮೊದಲ ನಿಮ್ದೇ ಸಿನಿಮಾ ಅಂದ್ರೆ ಕಿಂಗ್ ಆಗಿ ಬಂದಿದೆ ಅಂತ, ಟೈಟ್ಲಿಂಗ್ ತಕ್ಕ ಬಂದಿದೆ ಅಂತ. ಸಖತ್ ಖುಷಿ ಆಗುತ್ತಪ್ಪ. ಸರ್, ಈಗ ರೋಹಿತ್ ಪದಕ್ಕೆ ಡೈರೆಕ್ಷನ್ ಅಂತಂದ್ರೆ ಒಂದು ರಾ ಕಂಟೆಂಟ್ ಜೊತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಬಾಟಮ್ ಲೈನಲ್ಲಿ ಹೇಳಿರೋದು. ಇಡೀ ಥಿಯೇಟರ್ ಸೈಲೆಂಟ್ ಆ ಮೂಮೆಂಟ್ಗಳಲ್ಲಿ ಪಾಪು ಖುಷಿ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಎಷ್ಟು ಖುಷಿ ಕೊಡ್ತೀವಿ. ಅದೇ ಇಡೀ ಸಿನಿಮಾನ ಒಟ್ಟಿಗೆ ಹಿಡಿಯೋದೇ ಇಮೋಷನ್ನು. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ, ಬಟ್ ಆ ಕತೆನ ಏನು ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ನಾವು ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬ ಖುಷಿ ಆಗುತ್ತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡಿದ್ವಿ. ಅಪ್ಪಾಜಿ ಅವರು ಏನಂದ್ರು, ಅಣ್ಣ ಏನಂದ್ರು, ನನ್ಗೆ ಇನ್ನೂ ಯಾರು ಕರೆಕ್ಟಾಗಿ ಸಿಕ್ಕಿಲ್ಲ ಮಾತಾಡೋಕ್ಕೆ. ಬಟ್ ನಮ್ಮ ಅಮ್ಮ ಸಿಕ್ಕಿದ್ರು. ಅಮ್ಮ ಸಖತ್ ಇಷ್ಟಪಡೋರು. ನಮ್ಮ ಅಣ್ಣ ಸಿಕ್ಕಿದ್ದ, ನನ್ನ ತಂಗಿ ವಂದಿತಾ ಸಿಕ್ಕಿದ್ದು. ಮಿಕ್ಕವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಈಗ ಹೋಗಿ ಅವ್ರನ್ನ ಕೇಳ್ಬೇಕು ಏನು ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿದೆ. ಅಳಿಸ್ತೀರಾ ಇಂಟರ್ವ್ಯೂ ಬ್ಲಾಕ್ ಬಂದಷ್ಟು ಒಂದು ಸೀನ್ ಬರುತ್ತೆ ಮಗುದು, ಅದಂತ ಲಿಟ್ರಲಿ ಥಿಯೇಟರ್ ಒಂದು ನಿಶಬ್ದ ಬರುತ್ತೆ. ಹೌದು, ಅಂದ್ರೆ ಆ ಚಿಕ್ಕ ಹುಡುಗಿ ಅವಳು ಆರ್ಯ, ಅಂದ್ರೆ ಸಿನಿಮಾ ಪಮ್ಮಿ ಅಂತ ಆಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು. ಆ್ಯಂಡ್ ಆ ಸೀನ್ ಮಾಡಿದಾಗ ಲೈಕ್ ಎಲ್ರಿಗೂ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಒಂಥರ ಭಾವುಕರ ಆಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಆ ಸೀನ್ ನಾವು ಅನ್ಕೊಂಡಿದ್ದ ಇಂಪ್ಯಾಕ್ಟ್ ಆಡಿಯನ್ಸಿಗೆ ಮಾಡ್ತಿದ್ದಾರೆ. ಸರ್, ಸಿನಿಮಾದ ತುಂಬಾ ಸರ್ಪ್ರೈಸ್. ಕಾರ್ತಿಕ್ ಸರ್ ಸಡನ್ ಆಗಿ ಬರ್ತಾರೆ. ಅದೇ ಈ ಸಿನಿಮಾ ಏನಂದ್ರೆ ಸಿಕ್ಕಾಪಟ್ಟೆ ಜನ ಹೊಸಬ್ರು ಆಕ್ಟ್ ಮಾಡಿದ್ದಾರೆ. ಹೇಳ್ದಂಗೆ ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು. ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ಲಸ್ ಸತೀಶ್ ಸರ್ ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂಡ್ ನಾವ್ ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆಕ್ಟ್ ಮಾಡಿದ್ದಾರೆ ಹಾಸ್ಪಿಟಲ್ ಬೆಳಗ್ಗೆ ಸ್ಟಾರ್ಟ್ ಆಗಿ ಫ್ಯಾನ್ಸ್. ಹೌದು ತುಂಬಾ ಖುಷಿ ಆಯ್ತು. ಹೌದು, ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದ್ದಾನೆ. ಅವ್ರು ರಾತ್ರಿಯಿಂದಾನೆ ಒಂಥರ ಜಾತ್ರೆ ತರ ಎಲ್ಲ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ತುಂಬಾ ಕಷ್ಟಪಟ್ಕೊಂಡು ಇವಾಗ ಮಾತಾಡ್ತಿದ್ದೀನಿ. ನಾನು ಏನು ಹೇಳ್ಬೇಕಂತಾನೆ ಗೊತ್ತಾಗ್ತದೆ. ಈ ಕಡೆ ಸಾಂಗ್ಸ್ ವಿಚಾರಕ್ಕೆ ಬಂದ್ರೆ ಚರಣದ ಮ್ಯೂಸಿಕ್ಗೆ ಇವರು ಹಾಕಿದ ಸ್ಟೆಪ್ಗಳು ಲೇಡೀಸ್ ಎಲ್ಲ ಕುಣಿತಾ ಇದ್ದಾರೆ ಥಿಯೇಟರಲ್ಲಿ. ಅಯ್ಯೋ, ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ? ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಾಡಿಗೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಇವತ್ತು ಎಕ್ಕಮಾರ್ ಸಾಂಗ್ ಆಗಲಿ, ಬ್ಯಾಂಗಿಲ್ ಬಂಗಾರಿ ಆಗಲಿ, ಡ್ಯಾನ್ಸ್ ಮಾಡೋಕೆ ಮಾತ್ರ ಸಖತ್ ಮಜಾ ಕೊಟ್ಟಿದೆ. ಆ್ಯಂಡ್ ಇಮೋಷನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ನಿರೀಕ್ಷೆಯನ್ನ ನಿಜ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಭಿಮಾನಿಗಳು. ಮೊದಲ ಸಿನಿಮಾ ಒಂದು ಫ್ಯಾಮಿಲಿ ಹಿಟ್ ಆದಂಥ ಸಿನಿಮಾ. ನೆಕ್ಸ್ಟ್ ಮಾಸ್ ಅಂತ ಬಂದಾಗ ಅದು ಆಲ್ರೆಡಿ ಹಿಟ್ ಅನ್ನೋ ಒಂದು ರಿಸಲ್ಟ್ ಬರ್ಬಿಟ್ಟಿದ್ರು ಜನ. ಸೊ ಸಿನಿಮಾ ಒಂದು ಬೇರೆ ಅನ್ನೋದು ಕಾಣ್ತದೆ. ಮತ್ತೆ ಅದ್ರ ತಕ್ಕಂಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಿನಿಮಾಯಿಂದ ತುಂಬಾ ಕಲಿತೆ. ಈಗ ಎರಡನೇ ಸಿನಿಮಾ ಆದ್ಮೇಲೆ ನಾನು ತುಂಬಾ ಕಲ್ತಿದ್ದೀನಿ. ಖಂಡಿತ ಮೂರನೇ ಸಿನಿಮಾ ಇನ್ನೂ ಚೆನ್ನಾಗಿದೆ. ನಟನೆಯಲ್ಲಿ ಕೂಡ ಮಾಗಿದ್ರೆ ನಮಗೂ ಖುಷಿ ಆಗುತ್ತೆ. ನಟನೆಯಲ್ಲಿ ಮಾಗಿರೋದು, ನಟನೆಯಲ್ಲಿ ನೀವು ಮಾಗಿರೋದು ಖುಷಿ ಆಯ್ತು, ಪ್ರೇಕ್ಷಕರು ಖುಷಿ ಆಗಿದೆ. ಥ್ಯಾಂಕ್ ಯು. ಅಂದ್ರೆ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ತುಂಬಾ ಕಲಿತೆ ಆಕ್ಟ್ ಮಾಡೋದ್ರಲ್ಲಾಗಲಿ, ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸ್ ಅಲ್ಲೇ ತುಂಬಾ ಕಲಿತೆ. ಮುಂದಿನ ಸಿನಿಮಾದಲ್ಲಿ ಸೂಪರ್ ಮ್ಯಾನ್ ಮತ್ತೆ ಯಾವಾಗ ನೋಡ್ತೀವಿ ಬೇಗ ಆದಷ್ಟು? ಸೂಪರ್ ಮ್ಯಾನ್ ಪಿಕ್ಚರ್ ಇಡೀ ಸಿನಿಮಾದಲ್ಲಿ ಮುಳುಗ ಕೂಡ ಕೆರೆ ಆಗಿದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ತುಂಬಾ ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಸೆಲೆಬ್ರೇಷನ್ ಹೆಂಗೆ ಪ್ಲಾನ್ ಇದೆ? ಎಲ್ಲ ಪ್ಲಾನ್ ಮಾಡ್ಬೇಕೆಲ್ಲ ವಿಸಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಭಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ. ಅದಾದ್ಮೇಲೆ ಬಳ್ಳಾರಿ, ಆಮೇಲೆ ಹುಬ್ಳಿ. ಇನ್ನೂ ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ. ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ಅನೌನ್ಸ್ ಮಾಡಿ. ಇಲ್ಲಿ ಬಂದ್ರಪ್ಪ ಸರ್. ಏನ್ ಸರ್ ನೀವೇನ್ ಸರ್ ಪರವಾಗಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅಯ್ಯೋ, ಮಗು ಇರೋದು ಮೃಗ ಇರೋದು ಎರಡೂ ತೋರಿಸಿದ್ದೀನಿ. ಅದೇ ಥ್ಯಾಂಕ್ ಯು. ಇಲ್ಲ, ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ತಿ ಸರ್ಗೂ ಹೋಗ್ಬೇಕು. ಅವ್ರು ಬರ್ದಿರೋಂಥ ಡೈಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನೆಕ್ಸ್ಟ್ ಟೈಮ್ ಅಂತೂ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಅನ್ನದ್ದು ಪಕ್ಕ ಅವತ್ತು ನಾವು ಡೈಲಾಗ್ ರೀಡಿಂಗ್ ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ. ಅಂದ್ರೆ ಅನ್ನಕ್ಕೆ
ಎಲೆ ಇಲ್ದೇ ಇರ್ತದೆ ಅದ್ರ ಬೆಲೆ ಇದೆ. ಡೈಲಾಗ್ ಎಲ್ಲ ಬೇರೆ ಸಿನಿಮಾಗಳು ರಾ ಕಂಟೆಂಟ್ ಇರ್ತಿತ್ತು, ಬಟ್ ಈ ಸಿನಿಮಾದಲ್ಲಿ ಡೈಲಾಗ್ ಜೊತೆಗೆ ಒಂದು ಅಲ್ಲ, ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ. ಅದು ಪಾಪ ಎಲ್ಲ ತುಂಬಾ ಚೆನ್ನಾಗಿದೆ. ಹಳೆ ಹುಡುಗಿರ್ ಗಂಡಂದ್ರೆ ಯಾಕೆ ಒಳ್ಳೆ ಐಮೆಂಟ್ರಿಗೆ ಹೇಳ್ತಾರ ಇರ್ತಾರೆ. ಹೌದಾ? ಅಲ್ಲ, ಅವ್ರ ಕ್ಯಾರೆಕ್ಟರ್ ನನ್ಗೆ ಸಕ್ಕತ್ ಇಷ್ಟ ಆಯ್ತು. ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಮನಸ್ಸಿನ ಮಾತಾಡಿದ್ರ ಡೈಲಾಗ್ ಮುಖಾಂತರ ಮನಸ್ಸಿನ ಮಾತೇನಾದ್ರು ಹೇಳಿದ್ರ? ಯಾರು? ಹೌದು. ಮತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಇರೋದಕ್ಕಿಂತ ತುಂಬಾ ಥ್ಯಾಂಕ್ಸ್. ಅಂಡ್ ನಿಜವಾಗ್ಲೂ ಯಾವಾಗ್ಲೂ ತಲೆ ಬಾಗ್ತೀನಿ.